ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫಿಸಿಕ್ಸ್ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡೋದು. ಸೆಕೆಂಡ್ ಪಿ ಯು ಫಿಸಿಕ್ಸ್ ಎಕ್ಸಾಮ್ ಇರೋದು ಯಾವಾಗಪ್ಪ ಅಂದ್ರೆ ಮಾರ್ಚ್ 7ಗೆ ಅದ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದ್ರ ಪಾಸಿಂಗ್ ಪ್ಯಾಕೇಜು, ಅದು ಸ್ಕೋರ್ ಹೆಂಗೆ ಮಾಡೋದು, ಅದನ್ನು ಯಾವ ಥರ ಟಾರ್ಗೆಟ್ ಮಾಡೋದ್ರ ನಮ್ಮ ಫಿಸಿಕ್ಸ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು, ಅದನ್ನು ಥಿಂಕ್ ಮಾಡೋಣ. ಸೊ ಫಿಸಿಕ್ಸ್ ಎಕ್ಸಾಮ್ ಅಂದ ತಕ್ಷಣ ಇದರಲ್ಲಿ 60% ಪ್ರಾಬ್ಲಮ್ಸ್ ಇರ್ತಾವೆ. ಅವು ಟಫ್ ಇರ್ತಾವೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿನೇ ಮಾಡ್ಬೋದು, ಆರಾಮಾಗೆ ಮಾಡ್ಬೋದು. ಆ್ಯಂಡ್ ಇನ್ನು ಏನು ಉಳಿದಿರುತ್ತಲ್ಲ, ಇನ್ನು 40% ಏನು ಥೇರಿ ಇರುತ್ತೆ. ಈ ಥೇರಿ ಈಸಿನೇ ಇರುತ್ತೆ, ಬೇಸ್ಡ್ ಆನ್ ಕಾನ್ಸೆಪ್ಟ್ಸ್ ಲೈಕ್ ಓಮ್ಸ್ ಲಾ, ಕಿರ್ಚಾಫ್ಸ್ ಲಾ. ಈ ಲಾಸ್ ಏನಿರುತ್ತಲ್ಲ, ಇದ್ರ ಮೇಲೆ ಭಾಳ ಫೋಕಸ್ ಮಾಡಬೇಕು. ಇದೇ ಈ ಥರನೇ ಜಾಸ್ತಿ ಕೇಳುತ್ತೆ ನಾವು. ಇನ್ನು ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಫಿಸಿಕ್ಸ್ ಸಬ್ಜೆಕ್ಟ್ ಈಸ್ ಈಕ್ವಲ್ಸ್ ಟು ಪ್ರಾಬ್ಲಮ್ಸ್. ನೀವು ಈಸಿಲಿ ಸ್ಕೋರ್ ಮಾಡ್ಬೋದು ಇದ್ರೊಳಗೆ. ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಬೇಕು. ಮತ್ತು ರಿಪೀಟೆಡ್ ಪ್ರಾಬ್ಲಮ್ಸ್ ಏನಿರ್ತಾವಲ್ಲ, ಪರ್ ಮೇನ್ ಒಳಗೆ ಒಂದೊಂದು ಪ್ರಾಬ್ಲಮ್ ಕೊಟ್ಟಿರ್ತಾನೆ ಫಿಕ್ಸ್. ಅವನ್ನ ನೀವು ಟಾರ್ಗೆಟ್ ಮಾಡಬೇಕು. ಮತ್ತು ಫಾರ್ಮುಲಾಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸಮ್ಟೈಮ್ಸ್ ಎಕ್ಸಾಮ್ ಬರೆಯುವಾಗ ಫಾರ್ಮುಲಾನೇ ನೆನಪಾಗ್ಬಿಡುತ್ತೆ. ಸೊ ನೀವು ಫಾರ್ಮುಲಾನ ಯಾವಾಗೂ ಪ್ರಾಕ್ಟೀಸ್ ಮಾಡ್ಕೋತಿದ್ರಿ ಅಂತಿಗೂ ಎಕ್ಸಾಮ್ ಬರೆಯೋ ಟೈಮಿಗೆ ಅವು ಸಡನ್ಲಿ ನೆನಪಾಗ್ತಾವೆ. ಈ ಪಾಸಿಂಗ್ ಪ್ಯಾಕೇಜ್ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ PDF, ನೀವು ನೋಡ್ಕೊರಿ. ಮತ್ತು ಫಿಸಿಕ್ಸ್ ರಿಲೇಟೆಡ್ ಸಮ್ ವೀಡಿಯೋಸು ಕೊಟ್ಟಿರ್ತೀನಿ, ಅವನ್ನೂ ನೋಡ್ಕೊರಿ. ಅವು ಸಮ್ ಬೆಸ್ಟ್ ಚಾನಲ್ಸ್ ಅದಾವೆ ಯೂಟ್ಯೂಬ್ನಾಗ ನನ್ನ ರಿಸರ್ಚ್ ಪ್ರಕಾರ. ಸೊ ನಿಮ್ಗೆ ಹೆಲ್ಪ್ ಆಗ್ಬೋದು, ನೋಡ್ಕೊರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ನೂ ಮಾಡಿರಿ. ಥ್ಯಾಂಕ್ ಯು.